ಅರ್ಥಕ್ವೇಕ್ ಆದಂಗೆ ನನಗೆ ಇವತ್ತು ಆಭಾಸ ಆಗಿದೆ. ಶ್ರೀಮಾನ್ ಧರ್ಮಸಿಂಗ್ ಅವರು ಸುಮಾರು ನಾವು 50 ವರ್ಷದಿಂದ ಗೆಳೆಯರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾ ಇದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಧರ್ಮಸಿಂಗ್ ಅವರ ಒಡನಾಟ ಬಹಳ ಅತ್ಯಂತ ಹಳೆಯ ಒಡನಾಟ. ಬಂದಿದ್ದೇವೆ. ಇವತ್ತು ಅವರು ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಗೊತ್ತಾಯ್ತು. ಇದರಿಂದ ನನಗೆ ಏನು ಹೇಳಬೇಕು ಅನ್ನತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ನಾನು 72ರಿಂದ MLA, ಸುಮಾರು ಅವರು 8 ಟರ್ಮ್ MLA ಮತ್ತು 1 ಟರ್ಮ್ MP-ಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಾಗೂ ಮಂತ್ರಿಗಳಾಗಿ ಸಾಕಷ್ಟು ಸೇವೆಯನ್ನು ರಾಜ್ಯಕ್ಕೆ ಸಲ್ಲಿಸಿದ್ದಾರೆ. ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಜೊತೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸನೂ ಕೂಡ ಮಾಡಿದ್ದೇವೆ. ನಮ್ಮ ಇಬ್ಬರ ಗೆಳೆತನ ಬಹುಶಃ ನೋಡಿ ಬೇರೆಯವರು ಯಾವಾಗಲೂ ನಮ್ಮನ್ನು ಚುಡಾಯಿಸ್ತಾ ಇದ್ರು. ನಾವು ಯಾವಾಗಲೂ ಕೂಡ ಡೆಲ್ಲಿಗೆ ಬಂದರೆ ಜೊತೆಯಲ್ಲಿ ಬರ್ತಿದ್ದೇವೆ, ಜೊತೆಯಲ್ಲಿ ಇರ್ತಿದ್ದೇವೆ, ಜೊತೆಯಲ್ಲೇ ನಾವು ಅನೇಕ ರಾಜಕೀಯ ಮತ್ತು ನಮ್ಮ ವೈಯಕ್ತಿಕ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ತಿದ್ದೇವೆ. ಬಟ್ ಇವತ್ತು ನಾವು ಕಳ್ಕೊಂಡಿದ್ದೇವೆ. ನನ್ನ 75 ವರ್ಷ ಮುಗಿದು 76ನೇ ವರ್ಷದಲ್ಲಿ ಕಾಲಿಟ್ಟಾಗ ನಾನು ಹೇಳಿದೆ, ನಿಮ್ಮ ಮನೆಗೆ ನಾನು ಬರ್ತೇನೆ, ಅಲ್ಲೇ ಭೇಟಿ ಆಗೋಣ, ನಿಮ್ಮ ಆರೋಗ್ಯ ಸರಿ ಇಲ್ಲ, ನೀವು ಬರೋದು ಬೇಡ ಅಂತ ಹೇಳಿದೆ. ಇಲ್ಲ, ನನಗೇನಾಗಿಲ್ಲ, ನಾನು ಬಂದು ನಿಮ್ಮನ್ನು ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳಿ ನನಗೆ ಹೇಳಿದ್ರು. ನಮ್ಮ ಮನೆಗೆ 21ನೇ ತಾರೀಕು ಸ್ವತಃ ಅವರು ಬಂದು ನನ್ನನ್ನು ಅಭಿನಂದಿಸಿ ನನಗೆ ಅವರು ಕೊನೆ ಒಂದು ಪ್ರೀತಿ ವಿಶ್ವಾಸದ ತನ್ನ ಮಾತನ್ನು ಹೇಳಿ ಹೋದರು. ಕೇವಲ 4-5 ದಿವಸದಲ್ಲೇ ನನ್ನಿಂದ ಅಗೆಲ್ಲ ಹೋಗ್ತಾರೆ ಅಂತ ಹೇಳಿ ನನಗೆ ಎಂದೂ ಕೂಡ ಅನಿಸಿಲ್ಲ. ಇದು ನಿಜವಾಗ್ಲೂ ನನಗೆ ಇವತ್ತು ಬಹಳ ದೊಡ್ಡ, ನಾವು ಅನೇಕ ಸಾರಿ ವಿಚಾರಗಳಲ್ಲಿ ವ್ಯತ್ಯಾಸಗಳಿದ್ದು, ಕೆಲವು ವಿಚಾರಗಳಿಗೆ ನಾನು ಒಪ್ತಿದ್ದೆ, ಕೆಲವು ವಿಚಾರಗಳಿಗೆ ಒಪ್ತಾ ಇರಲಿಲ್ಲ. ಅವರು ಕೂಡ ನಮ್ಮ ವಿಚಾರಗಳಿಗೆ ಮನ್ನಣೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ರು. ಕೊನೆಗೆ ನಾವು ಅಂತಿಮವಾಗಿ ಒಂದಾಗಿ ಅನೇಕ ನಿರ್ಣಯಗಳನ್ನು ತಗೋತಿದ್ದೇವೆ. ಅದಕ್ಕೆ ನನಗೆ ಬಹಳ ಒಂದು ದೊಡ್ಡ ಇವತ್ತಿನ ದಿವಸ ಆಘಾತವನ್ನು ಉಂಟು ಮಾಡಿದೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ಅಣ್ಣಂಗೆ ಕಳ್ಕೊಂಡಂಗೆ ನನಗಾಗಿದೆ, ಅಥವಾ ನನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯರನ್ನು ಕಳ್ಕೊಂಡಂಗಾಗಿದೆ. ಅವರ ಪೂರ್ತಿ ಕುಟುಂಬನೂ ಕೂಡ ನಾವು ಜೊತೆಯಲ್ಲಿದ್ದಂಥವ್ರು ಮತ್ತು ಯಾವುದೋ ಪ್ರತಿಯೊಂದು ಇದರಲ್ಲೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಿದ್ದೇವೆ. ಇವತ್ತು ಅವರ ಕುಟುಂಬಕ್ಕೂ ಕೂಡ ಸಾಕಷ್ಟು ದುಃಖ ಮತ್ತು ಇದು ಉಂಟಾಗಿದೆ. ಒಬ್ಬ ಆಜಾದ್ ಶತ್ರು ಎಲ್ಲರ ಜೊತೆಯಲ್ಲಿ ಮಿಕ್ಸ್ ಆಗಿ ಎಲ್ಲರಿಗೆ ಮಾತನಾಡ್ತಕ್ಕಂಥದ್ದು. ನಾವು ಅನೇಕ ಸಾರಿ ಹೇಳ್ತಿದ್ದೆ, ಕಲ್ಲಿಗೂ ಮಾತಾಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ. ಮತ್ತು ನಾನು ಎಷ್ಟೋ ಸಾರಿ ಕಠೋರವಾಗಿ ಅವರಿಗೆ ಮಾತಾಡಿದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ಇಟ್ಕೊಳ್ತಿರ್ಲಿಲ್ಲ. ಅದನ್ನು ಇದರಲ್ಲಿ ಹಾಕಿ ಅವರು ಅದನ್ನು ಆ ಮಾತನ್ನು ಮರೆತು ಹೋಗ್ತಿದ್ರು. ಬಟ್ ಅಂಥವ್ರಿಗೆ ನಾವು ಕಳ್ಕೊಂಡು ನಿಜವಾಗ್ಲೂ ಇವತ್ತು ನನಗೆ ನಿಜವಾಗ್ಲೂ ಏನು ಹೇಳಬೇಕಂತ ಆಗ್ತಾಯಿಲ್ಲ. ಇಷ್ಟು ಮಾತ್ರ ಅವರಿಗೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಮತ್ತು ಅವರ ಕುಟುಂಬಕ್ಕೆ ಏನು ಇವತ್ತು
ಇಂಥ ದೊಡ್ಡ ಆಘಾತ ಉಂಟಾಗಿದೆ ಸಹಿಸಿದಷ್ಟು. ಅದಕ್ಕೆ ಅವರ ಕುಟುಂಬದವ್ರನ್ನು ಕೂಡ ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಅವರಿಗೆ ದೇವರ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಇದಕ್ಕಿಂತಲೂ ಹೆಚ್ಚಿಗೆ ಹೇಳ್ತಕ್ಕಂಥ ಶಕ್ತಿ ನನಗೆ ಈಗಿಲ್ಲ. ಅವರಿಗೆ ಶ್ರದ್ಧಾಂಜಲಿಯನ್ನು ಭಾವಪೂರ್ವಕವಾಗಿ ಅರ್ಪಿಸಿ ಈಗ ಹೊರಟಿದೆ. ಸರ್, ನಿಮ್ಮ ಮತ್ತು ಧರಮ್ ಸಿಂಗ್ ನಡುವೆ ನೀವು ಅಂದರೆ ಮುಂದೆ ಕೂಡ ಆ ಒಂದು ಘಟನೆ ಎಲ್ಲ ಡೇ ಟು ಡೇ ನಾವು 68ರಿಂದ ಇಂಥ ಒಂದು ದಿವಸ ಹೋಗಲಿಲ್ಲ, ಆಡದೇ ದಿವಸ ಇರಲಿಲ್ಲ. ಅಥವಾ 68ರಿಂದ ಮುಂಜಾನೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾವು ಭೇಟಿಯಾಗದೇ ಇರ್ತಿರಲಿಲ್ಲ. ನಮ್ಮ ಬದುಕಿನಲ್ಲಿ ನನ್ನ ಸುಮಾರು 75 ವರ್ಷದಲ್ಲಿ ಅವ್ರ ಜೊತೆಯಲ್ಲಿ ನಾನು 50 ವರ್ಷ ಏನು ಕಳೆದಿದ್ದೇನೆ. ಅದು ಒಂದೇ ಕುಟುಂಬದಾಗ ಯಾವ ರೀತಿಯಾಗಿ ಮನುಷ್ಯ ಬದುಕ್ತಾನೋ ಬಾಳ್ತಾನೋ ಆ ರೀತಿಯಾಗಿತ್ತು. ಅದಕ್ಕೆ ಯಾವುದೋ ಒಂದು ಘಟನೆ ಸ್ಪೆಷಲ್ ಆಗಿ ಹೇಳ್ತಕ್ಕಂಥದ್ದಿಲ್ಲ. ಆ ಘಟನೆ ನಾನು ಹೇಳಬೇಕಾಗಿದ್ರೆ ಈಗ ಹೆಂಗೆ 50 ವರ್ಷದ ಇತಿಹಾಸ ಬರೀಬೇಕಾಗ್ತದೆ.